ओम भुवः महागणपति आवाहयामि। ओम भूर्भुवस्सुवः महागणपति आवाहयामि। स्थापयामि पूजयामि। असो ईश्वरेन्द्राय प्रतिष्ठे धनधान्यारोग्य पुत्र भोजनाभिवृद्धिरस्तु। दिने दिने महालक्ष्मी कृपकटाक्षस्तु। आयुष्य आरोग्याभिवृद्धि सिद्धिरस्तु। शत्रुभय वाहनभय दोषभय परिहारत्वेन दिने दिने महालक्ष्मी कृपकटाक्ष सिद्धिरस्तु। मनोवांछ फल सिद्धिरस्तु। श्री विराट विश्वकर्म जगद्गुरुवे विश्वकर्म देवता कृपकटाक्ष वरप्रसाद सिद्धिरस्तु। आयुः आरोग्याभिवृद्धि सिद्धिरस्तु। धनगण मनमनाख्याभिवृद्धिरस्तु। हरि ओम गुरुभ्यो नमः। विराट विश्वकर्म जगद्गुरुवे नमः। मध्य विराट पोतलूರು ವೀರ ಬ್ರಹ್ಮೇಂದ್ರ ಸ್ವಾಮಿಯೇ ನಮಃ। ಸಿದ್ಧ ಸ್ವಾಮಿಯೇ ನಮಃ। ಮೂಲ ವಿನಾಯಕಾಯ ನಮಃ। ಏನಪ್ಪ ಇವತ್ತಿನ ವಿಶೇಷ ಅಂದ್ರೆ ನಮ್ಮ ಭಾಗ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ। ನಮ್ಮ ಪುಣ್ಯ ಇದು। ನಮ್ಮ ಸ್ವಂತ ಮಠಕ್ಕೆ ಆಂಧ್ರ ಪ್ರದೇಶದಲ್ಲಿ ಇದೇ ಕರ್ನಾಟಕದಿಂದ ನಮ್ಮ ತಾಲೂಕಿಂದ ನಮ್ಮ ಕೈಯಲ್ಲಿ ನಮ್ಮ ಕುಲದೇವತೆ ಆಗಿರುವಂತ ಈಶ್ವರಮ್ಮ ದೇವಿಯ ಒಂದು ವಿಗ್ರಹ, ಆ ವಿಗ್ರಹ ತಕ್ಕಂತೆ ಶ್ರೀಚಕ್ರ ಅಭಿಷೇಕಕ್ಕೆ ಮಠದ ಈಶ್ವರಮ್ಮ ದೇವಿ ಮಠಕ್ಕೆ ನಾವು ಮಾಡ್ತಾ ಇದ್ವಿ। ಈ ದೋಣಿಗಳನ್ನಕ್ಕಿಂತ ಸೇವೆ ಮಾಡ್ತಾ ಇರೋದು ನಮ್ಮ ಕುಲಸ್ಥರೇ, ನಮ್ಮವರೇ, ಬ್ಯಾಂಗ್ಳೂರು। ಅವ್ರು ಬಂದು ಇಲ್ಲಿ ಆರ್ಡರ್ ಕೊಟ್ಟು ಅವ್ರು ನಮಗಿಂತ ಹೆಚ್ಚಾಗಿ ಅವರೊಂದು ಒಂದು ಅದರಲ್ಲೇ ದೇವರಲ್ಲೇ ಒಂದು ಭಾವ ಪ್ರೀತಿ ಪ್ರೇಮ ತೋರ್ಸ್ಕೊಂಡ್ ಬಿಟ್ಟಾರೆ। ಚೆನ್ನಾಗಿರ್ಬೇಕು, ಚೆನ್ನಾಗಿ ಮಾಡಬೇಕು ಅಂತ ಅವ್ರ ಇಷ್ಟ ಪ್ರಕಾರವಾಗಿ ಅವ್ರ ಮನಸ್ಫೂರ್ತಿಯಾಗಿ ಯಾವ ತರ ಮನಸ್ಸು ಸುದ್ದಿ ಆಯ್ತು ಅದೇ ಸುದ್ದಿ ಪ್ರಕಾರವಾಗಿ ತಾಯಿ ಮುಖ ಆಗ್ಲಿ, ಆ ಕಣ್ಣಿನ ಮುಡಿ ಆಗ್ಲಿ, ದೇವರ ತಾಯಿಯ ಮುಡಿ, ಆ ಕೈಯಲ್ಲಿ ಕಾಲಜ್ಞಾನ, ಅಭಯಹಸ್ತ, ಚಿನ್ಮುದ್ರೆ ರುದ್ರಾಕ್ಷಿ, ತಾಯಿ ಪದ್ಮಾಸನದಲ್ಲಿ ಕೂತಿರೋದು, ಶ್ರೀಚಕ್ರ ತುಂಬಾ ಚೆನ್ನಾಗಿ ಬಂದೈತೆ। ನನಗೆ ಆನಂದ ಆಯ್ತು। ನಮ್ಮ ಮಠಕ್ಕೆ ಕೊಡ್ತಾ ಇದ್ದೀವಿ ನಮ್ಮ ಕೈಯಿಂದ ಅಂದ್ರೆ ಇದಕ್ಕಿಂತ ಭಾಗ್ಯ ನಮ್ಗೆ ಇನ್ನೇನು ಬೇಕಾಗಿಲ್ಲ। ಅಷ್ಟೊಂದು ನನ್ನೊಂದು ಗರ್ವದಿಂದ ಹೇಳ್ತೀನಿ। ಈ ತರ ಭಾಗ್ಯ ಎಲ್ರಿಗೂ ಸಿಗ್ಲಿ, ಎಲ್ಲಾರು ತಾಯಿಯ ಆಶೀರ್ವಾದ ಪಡೀಲಿ। ಆ ಮಧ್ಯ ವಿರಾಟ್ ವಿಶ್ವಕರ್ಮ ಜಗದ್ಗುರುಗಳಾಗಿರಂತ ವೀರಬ್ರಹ್ಮೇಂದ್ರ ಸ್ವಾಮಿ ಮಠವನ್ನು ಎಲ್ಲ ಅಭಿವೃದ್ಧಿ ಮಾಡ್ಲಿ ಅಂತ ಹೇಳ್ತಾ ನಾನು ಈ 3 ಮಾತು ಮುಗಿಸ್ತಾ ಇದ್ದೀನಿ। ಸ್ವಸ್ತಿ ಸರ್, ನಿಮ್ಮ ಅಡ್ರೆಸ್ ಸ್ವಲ್ಪ ಹೇಳಿ। ನನ್ನ ಹೆಸರು ರವಿ ಅಂತ, ಬ್ಯಾಂಗ್ಳೂರ್ ನಮ್ದು, ಜೀವನ್ ಭೀಮಾ ನಗರ್ಲಿ ಇರ್ತೇನೆ। ಇವರು ಯಾವ ರೀತಿ ತುಂಬಾ ಚೆನ್ನಾಗಿದೆ ಇದು ನೋಡಿ ಬಂದು ಮಾಡ್ಸಿದ್ದು। ಇವರು ನಮ್ಗೆ ಗೊತ್ತಿರೋರೆ, ಬೇಕಾದವ್ರೆ, ನಮ್ಮವ್ರೆ, ಅದರಿಂದ ನಾವ್ ಇಲ್ಲೇ ಹುಡ್ಕೊಂಬಂದ್ ಮಾಡ್ಸಿದ್ವಿ। ತುಂಬಾ ಚೆನ್ನಾಗ್ ಬಂದಿದೆ ಅದು ವಿಗ್ರಹನ, ಅದು ಆತರ ವರ್ಣಿಸಕ್ ಆಗಲ್ಲ, ಅಷ್ಟು ತುಂಬಾ ಚೆನ್ನಾಗ್ ಬಂದಿದೆ। ಅದು ನೋಡಿದ್ರೆ ಭಕ್ತಿ ಅನ್ನೋದು ಹಾಗೆ ಬರ್ಬೇಕು, ಆತರ ಬಂದಿದೆ। ಭಾರಿ ಖುಷಿ ಆಯ್ತು ನೋಡಿ। ಅನ್ಕೊಂಡು ಹೆಂಗ್ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ, ಬಟ್ ಬಂದ್ ನೋಡಿದ್ಮೇಲೆ ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗ್ ಬಂದಿದೆ। ಹೌದೌದು ಅದೇ ತುಂಬಾ ಚೆನ್ನಾಗಿದೆ ಅದು। ಮೈನ್ಯೂಟ್ ಆಗಿ ನೋಡಿದ್ರೂ ಪ್ರತಿಯೊಂದು ಬಿಡ್ಸಿರೋ ಇದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ। ಅಂದ್ರೆ ಅದು ಒಂಥರ ಭಕ್ತಿ ಅನ್ನೋದು ಜನರು ನೋಡಿದ್ರೆ ಆಟೋಮೆಟಿಕ್ ಬರುತ್ತೆ, ಆತರ ಇದೆ। ನಾನು ಇವರಿಗೆ ಒಂದು ಮಾತು ಹೇಳಿದ್ದೆ ಸರ್, ದೇವ್ರ ನೋಡಿದ ತಕ್ಷಣ 2 ಕೈ ಒಂಥರ ಬಂದು ನಮಸ್ಕಾರ ಮಾಡ್ಬೇಕು, ಆತರ ಭಾವನೆ ಹುಟ್ಟಬೇಕು ದೇವ್ರ ನೋಡಿದ ತಕ್ಷಣ। ಅದು ದೇವರಲ್ಲಿರೋ ಪವರ್, ಆ ಕಲೆ ಕಾಣಿಸಿದ್ರೆ ಮಾತ್ರ ಆ ತರ ಭಾವನೆ ಬರ್ತದೆ ಅಂತ ಹೇಳಿದ್ದೆ ಸರ್ಗೆ। ನಾನು ಆಕ್ಚುಲಿ ಹೇಳಿದೆ ನಿಮ್ಗೆ, ಅದನ್ನ ಮತ್ತೆ ನೀವು ಇದ್ರದ್ದು ಅಯೋಧ್ಯೆದು ನೋಡಿ ಅದನ್ನ ಹೇಳಿದ್ರೆ ಅಲ್ಲಿ ನೋಡಿದ್ರೆ ಆಟೋಮೆಟಿಕ್ ಬರುತ್ತೆ ಅಂತ, ಅದೇ ರೀತಿ ಇದು ಮೂಡಿ ಬಂದಿದೆ। ಅದು ಭಾರಿ ಸಂತೋಷಕರವಾದ ವಿಚಾರ।